ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾ സമസ്ത സെഞ്ചുറി ಇಂಟರ್ನ್ಯಾಷನಲ್ ಕಾನ್ಫರೆನ್ಸುമായി ബന്ധപ്പെട്ട് ಫೆಬ್ರವರಿ 4, 5, 6, 7, 8 ದಿನಾಂಕಗಳಲ್ಲಿ ಕಾಸರಗೋಡಿನ ಪುಣ್ಯ ಎಂಬ ಪ್ರದೇಶದಲ್ಲಿ ವಿಶಾಲವಾದಂತಹ 106 ಎಕರೆ ಮೈದಾನದಲ್ಲಿ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾದ 100ನೇ ವಾರ್ಷಿಕ ಮಹಾ ಸಮ್ಮೇಳನ ಜರುಗಲಿದೆ. ಅದರ ಭಾಗವಾಗಿ ಬಹುಮಾನ್ಯರಾದ ಹಕೀಂ ಫೈಜಿ ಉಸ್ತಾದರು ಕೇರಳದ ಕನ್ಯಾಕುಮಾರಿಯಿಂದ ಈಗ ಕಾಶ್ಮೀರದವರೆಗೆ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾದ ಒಂದು ಪ್ರಚಾರಾರ್ಥಕನಾಗಿ ಹೀಗೆ ಒಂದೊಂದು ಪ್ರದೇಶಗಳಲ್ಲಿ ನಾಡು, ಊರು, ಕೇರಿ, ಹಳ್ಳಿಗಳನ್ನು ದಾಟಿಕೊಂಡು ಸಮಸ್ತದ ಒಂದು ಪ್ರಚಾರಕರಾಗಿ ಈಗ ಬಂದು ನಮ್ಮ ಮಲೆನಾಡಿನ ಚಿಕ್ಕಮಗಳೂರಿನ ಮೂಡಿಗೆರೆಯ ಬಿಲಗುಲ ಎಂಬಂತಹ ಈ ಒಂದು ಪ್ರದೇಶಕ್ಕೆ ಬಂದು ತಲುಪಿದ್ದಾರೆ. ಸುಮಾರು ಒಂದು 3,500 ಕಿಲೋಮೀಟರ್ ದಾಟಿ ಇದೀಗ ಇನ್ನೂ ಕೂಡ 10-25,000 ಕಿಲೋಮೀಟರ್ ಈ ಸಮಸ್ತದ ಪ್ರಚಾರಾರ್ಥಕರಾಗಿ ಈ ಒಂದು ರ್ಯಾಲಿ ಮುಖಾಂತರ, ಈ ಒಂದು ಬುಲೆಟ್ ಮುಖಾಂತರ ಅವರು ಸಮಸ್ತವನ್ನು ಪರಿಚಯಿಸಿಕೊಡಲು, ಅದನ್ನು ಎಲ್ಲರನ್ನು ಕೂಡ ಆ ಸಮ್ಮೇಳನಕ್ಕೆ ಆಹ್ವಾನಿಸಲಿಕ್ಕೋಸ್ಕರ ಅವರು ಹೋಗುವಂತಹ ದಾರಿಯಲ್ಲಿ ಇಲ್ಲಿ ಬಂದು ತಲುಪಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಮರ್ಪಿಸುತ್ತಾ ಎಲ್ಲ ನಾಡಿನ, ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ನಮಗೆ ಜೀವನದಲ್ಲಿ ಸಿಗುವಂತಹ ಒಂದು ಆ ಸೌಭಾಗ್ಯ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾದ 100ನೇ ವಾರ್ಷಿಕ ಮಹಾ ಸಮ್ಮೇಳನ 1926ರಲ್ಲಿ ಸಯ್ಯದ್ ವರಕಲ್ ಬಾಲವಿ ಮುಲ್ಲಕ್ಕೋಯ ತಂಗಳ್ರವರು ಉಂಟು ಮಾಡಿದಂತಹ ಒಂದು ಪರಿಶುದ್ಧವಾದಂತಹ ಪವಿತ್ರವಾದಂತಹ ಸಮಸ್ತ ಕೇರಳ ಜಮ್ಇಯತುಲ್ ಉಲಮಾದ 100ನೇ ವಾರ್ಷಿಕ ಆ ಮಹಾ ಸಮ್ಮೇಳನಕ್ಕೆ ತಮ್ಮೆಲ್ಲರನ್ನು ಕೂಡ ನಾವು ಆಹ್ವಾನಿಸುತ್ತಾ ಹಕೀಂ ಫೈಜಿಯ ಅವರ ಪರವಾಗಿ ನಾನು ಈ ಮಲೆನಾಡಿನ ಎಲ್ಲ ವಿಶ್ವಾಸಿಗಳನ್ನು ಕೂಡ ಆ ಒಂದು ಕುಣಿಯದ ಮಣ್ಣಿಗೆ ನೀವೆಲ್ಲರೂ ಕೂಡ ಬಂದು ತಲುಪಬೇಕು. ಆ ಒಂದು ಸುಸಂದರ್ಭದಲ್ಲಿ ಆ ಒಂದು ನಮ್ಮ ಇಹ ಪರ ಲೋಕ ವಿಜಯದ ಆ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಒಗ್ಗೂಡುವ ಎಂಬಂತಹ ಒಂದು ಸಂದೇಶದೊಂದಿಗೆ ನನ್ನ 2 ಮಾತುಗಳಿಗೆ ಕಡಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.